ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ಕುವೈತಿನ ಮುತ್ತುಗಳು ಭಾರತಕ್ಕೆ ಯಾವುದೇ ವಜ್ರ ವೈಡೂರ್ಯಗಳಿಗಿಂತ ಕಮ್ಮಿ ಅಲ್ಲವೇ ಅಲ್ಲ ಎಂಬುದು ನಮ್ಮ ಮೋದಿ ಅವರ ಉವಾಚ. ಇವತ್ತು ಭಾರತದ ಆಭರಣಗಳ ಬಗ್ಗೆ ಜಗತ್ತಿನೆಲ್ಲೆಡೆ ಬೇಡಿಕೆ ಇದೆ. ಇಂಥ ಭಾರತದ ಆಭರಣಗಳಲ್ಲಿ ಕುವೈತಿನ ಮುತ್ತುಗಳ ಪಾತ್ರ ಅನುಪಮವಾಗಿದೆ. ಕುವೈತ್ ಸಂಬಂಧ ಕುರಿತು ಮಾತನಾಡುವುದಾದರೆ, ಗುಜರಾತಿನ ನೆಲೆಯಿಂದ ಈ ಹಿಂದಿನ ದಶಕಗಳಲ್ಲಿ ಕುವೈತ್ ದೇಶದ ವ್ಯಾಪಾರಿಗಳು ನಡೆಸಿದ ಭಾರತದ ಭೇಟಿ ಎಷ್ಟು ವ್ಯಾವಹಾರಿಕವಾಗಿ ಯೋಗದಾನವಾಗಿದೆ ಎಂಬುದನ್ನು ಪೂರ್ವಜರು ಭಾರತ ಮತ್ತು ಕುವೈತ್ ಸಂಬಂಧಗಳ ಬಗ್ಗೆ ಹೇಳುವ ಸತ್ಯ ಕಥೆಗಳೇ ಈ ಕಾಲಖಂಡದಲ್ಲಿ ನಿದರ್ಶನಗಳಾಗಿ ನಿಲ್ಲುತ್ತವೆ. 19ನೇ ಶತಮಾನದಲ್ಲೇ ಭಾರತ ನೆಲದಲ್ಲಿ ಕುವೈತ್ ವ್ಯಾಪಾರಿಗಳ ಹೆಜ್ಜೆಗಳ ಪ್ರವೇಶವಾಗಿದೆ. ನಮ್ಮ ಸೂರತ್ ನಗರ ಕುವೈತ್ನ ಆ ಮುತ್ತುಗಳಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಮಾನ್ಯತೆ ಪಡೆದುಕೊಂಡಿತ್ತು. ಸೂರತ್, ಪೋರಬಂದರ್ ಹೀಗೆ ಗುಜರಾತಿನ ನಾನಾ ಸ್ಥಳಗಳು ಕುವೈತ್ ಮುತ್ತುಗಳಿಂದ ಹೆಚ್ಚು ಪ್ರಚಲಿತಕ್ಕೆ ಬಂದ ಊರುಗಳಾಗಿವೆ. ಇದು ಭಾರತ ಮತ್ತು ಕುವೈತಿನ ಸಂಬಂಧಗಳ ಸಾಕ್ಷಿಯಾಗಿ ನಿಲ್ಲುತ್ತದೆ. ಕುವೈತ್ ವ್ಯಾಪಾರಿಗಳು ಗುಜರಾತಿ ಭಾಷೆಯಲ್ಲಿ ಅನೇಕ ಪುಸ್ತಕಗಳನ್ನು ಸಹ ನಮ್ಮ ಮಾಹಿತಿಯ ಜ್ಞಾನಕ್ಕೆ ಖಜಾನೆಯಾಗಿ ಕೊಟ್ಟಿದ್ದಾರೆ. ಕುವೈತಿನ ವ್ಯಾಪಾರಿಗಳು ಗುಜರಾತಿನ ನಂತರ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವ್ಯಾಪಾರದ ಪೈಪ್ಲೈನ್ ರೂಪಿಸಿ ಉಭಯ ದೇಶಗಳ ವ್ಯಾವಹಾರಿಕ ಸ್ನೇಹ ಮುದ್ರೆಯನ್ನು ಭಾರತದಲ್ಲಿ ಬಿಟ್ಟಿದ್ದಾರೆ. ಕುವೈತಿನ ಪ್ರಸಿದ್ಧ ವ್ಯಾಪಾರಿ ಅಬ್ದುಲ್ ಲತೀಫ್ ಅಲ್ ಅಬ್ದುಲ್ ಅವರ ಬರಹ ಹೌ ಟು ಕ್ಯಾಲ್ಕುಲೇಟ್ ಪರ್ಲ್ಸ್ ಅಂತ ಮುಂಬೈ ಪತ್ರಿಕೆಯೊಂದರಲ್ಲಿ ಪ್ರಕಟಿಸಿದ್ದರು. ಕುವೈತ್ನ ವ್ಯಾಪಾರಿಗಳು ಮುಂಬೈ, ಕೋಲ್ಕತ್ತಾ, ಗೋವಾ, ಪೋರ್ಬಂದರ್ ನಗರಗಳಲ್ಲಿ ತಮ್ಮ ಶಾಖಾ ಕಚೇರಿಗಳನ್ನು ಸಹ ಆರಂಭಿಸಿವೆ ಎಂಬುವುದೇ ಗಮನ ಸೆಳೆಯುವ ಸಂಗತಿ. ಕುವೈತ್ ದೇಶದ ಅನೇಕ ನಗರಗಳ ಹಲವು ಕುಟುಂಬಗಳು ಇವತ್ತಿಗೂ ಸಹ ಮುಂಬೈ ಶಹರದಲ್ಲಿ ನೆಲೆ ನಿಂತಿವೆ. ಇದು ಭಾರತ ಮತ್ತು ಕುವೈತರ ನಡುವೆ ಇರುವ ಅವಿನಾಭಾವ ಸಂಬಂಧವನ್ನು ವಿಶ್ವಕ್ಕೆ ಸಾರುತ್ತಿದೆ. ಅನೇಕ ದೇಶಗಳಿಗೆ ಆಶ್ಚರ್ಯವಾಗಬಹುದು, 60 ವರ್ಷಗಳ ಹಿಂದೆ ಭಾರತದ ಕರೆನ್ಸಿ ಯಥಾವತ್ತಾಗಿ ಚಲಾವಣೆಯಲ್ಲಿ ಇದ್ದವು. ಹಾಗೆಂದರೆ ಕುವೈತ್ ಮಾರುಕಟ್ಟೆಯ ಯಾವುದೇ ಒಂದು ಅಂಗಡಿ ಮುಂಗಟ್ಟುಗಳಲ್ಲಿ ಭಾರತೀಯರು ಪ್ರೆಸೆಂಟ್ ಮಾಡುವ ಭಾರತದ ನಾಣ್ಯಗಳು ಅಲ್ಲಿ ಯಾವುದೇ ತಕರಾರು ಇಲ್ಲದೆ ಚಲಾವಣೆಯಲ್ಲಿ ಇದ್ದವು. ಹಾಗೆಂದರೆ ಭಾರತದ ಕರೆನ್ಸಿ ಸ್ವೀಕರಿಸಲಾಗುತ್ತಿತ್ತು. ಆಗ ಭಾರತದಲ್ಲಿ ಕರೆಸಿಕೊಳ್ಳಲಾಗುತ್ತಿದ್ದ ಒಂದಾಣೆ, ಎರಡಾಣೆ, ಪೈಸೆ ಹಾಗೂ ರೂಪಾಯಿ ಎಂಬುವ ಕರೆನ್ಸಿಯ ಮಾನ್ಯತೆಯನ್ನು ಯಾವುದೇ ತಕರಾರು ಇಲ್ಲದೆ ಆ ದೇಶದ ವ್ಯಾಪಾರಿಗಳು ಕಣ್ಣು ಮುಚ್ಚಿ ಸ್ವೀಕರಿಸ್ತಾ ಇದ್ರು. ಪ್ರೇಕ್ಷಕರೇ, ಕುವೈತಿನ ಫ್ರೀಡಮ್ಮಿನ ನಂತರ ಆ ದೇಶಕ್ಕೆ ಮಾನ್ಯ ಕೊಟ್ಟ ಮೊದಲ ದೇಶವೇ ಭಾರತವಾಗಿತ್ತು ಎಂಬುದನ್ನು ಸಹ ಇತಿಹಾಸದ ಪುಟಗಳೇ ನಮಗೆ ತಿಳುವಳಿಕೆಯನ್ನು ನೀಡುತ್ತವೆ. ಆದ್ದರಿಂದ ಯಾವ ದೇಶದ ಜೊತೆಗೆ ಯಾವ ಸಮಾಜದ ಜೊತೆಗೆ ಒಂದು ಸ್ಮರಣೆಗಳು ಪುಟಗಳಲ್ಲಿ ಸೇರಿಕೊಂಡಿವೆ, ದೇಶದ ಜೊತೆಗೆ ನಮ್ಮ ಪ್ರಸ್ತುತ ಬದುಕು, ಜೀವನ, ವ್ಯಾಪಾರಗಳು ಜೋಡಿಕೊಂಡಿವೆ. ಅಂಥ ದೇಶದ ನೆಲದಲ್ಲಿ ದಶಕಗಳ ನಂತರ ಭಾರತದ ಪ್ರಧಾನಿಯಾಗಿ ತನ್ನ ಹೆಜ್ಜೆಗಳನ್ನು ಇಡುವುದಕ್ಕೆ ಹೆಮ್ಮೆಯಾಗುತ್ತಿದೆ. ಹೀಗೆ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಮತ್ತು ಕುವೈತ್ ಸಂಬಂಧವನ್ನು ಸುದೀರ್ಘವಾಗಿ ವಿವರಿಸುತ್ತಾ ಪ್ರಸ್ತುತ ಕಾಲಖಂಡದ ಭಾರತ ಮತ್ತು ಕುವೈತ್ ತಲೆಮಾರಿಗೆ ಸಂಬಂಧಗಳ ಕಳ್ಳುಬಳ್ಳಿಯ ಸಂಬಂಧಗಳ ಪಾಠ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಇಂಥ ಅದ್ಭುತ ಭಾಷಣ ಭಾರತವನ್ನು ನಿಮ್ಮ ವಿರೋಧಿ ಎನ್ನುವ ಪಾಕಿಸ್ತಾನ, ಬಾಂಗ್ಲಾದೇಶದಂಥ ವಿಕೃತ ಮನಸ್ಸಿಗೆ ಚಾಟಿ ಬೀಸಿದಂತಾಗಿದೆ. ಪ್ರೇಕ್ಷಕರೇ, ಇದಲ್ಲವೇ ನಮ್ಮ ರಾಷ್ಟ್ರಕವಿ ಕುಪ್ಪಳ್ಳಿಯ ಪುಟ್ಟಪ್ಪನವರು ಹೊಸ ಬಗೆಯಲ್ಲಿ ಸಾರಿದ ವಿಶ್ವಮಾನವ ಸಂದೇಶದ ಒಂದು ಉತ್ತಮ ಉದಾಹರಣೆ. ಭಾರತೀಯರು ಜಗತ್ತಿನ ಎಲ್ಲ ದೇಶಗಳ ಜೊತೆಗೆ ಸ್ನೇಹದ ಬೆಸುಗೆ ಬಯಸುತ್ತದೆ ಎಂಬುದನ್ನೇ ನಮ್ಮ ಅತ್ಯಂತ ನಿಷ್ಪ್ರಹ ಮನಸ್ಸಿನ ನರೇಂದ್ರ ಮೋದಿ ಸಾರಿದ ಸಂದೇಶವಲ್ಲವೇ? ಇಂಥ ನಾಯಕ ಬೇರೊಬ್ಬರು ಇದ್ದಾರೆಯಾ ಈ ಜಗತ್ತಿನ ಭೂಮಿಯಲ್ಲಿ? ನೀವೇ ಒಮ್ಮೆ ಅತ್ಯಂತ ಸ್ನೇಹದಿಂದ ಆಲೋಚಿಸಿ ನೋಡಿ. ನಾವು ಪ್ರಸ್ತುತ ಭಾರತೀಯರು ನೆಹರು, ಇಂದಿರಾ ಗಾಂಧಿ, ರಾಜೀವ ಗಾಂಧಿ ಹಾಗೂ ಇತರೆ ಕಾಂಗ್ರೆಸ್ ಪರಾಕಿನಲ್ಲಿ ಬೆಳೆದ ನಾಯಕರಿಂದ ಹೊರತಾದ ಕಾಲಖಂಡದಲ್ಲಿ ಜೀವಿಸುತ್ತಿದ್ದೇವಲ್ಲ. ದೇಶದ ಪ್ರಗತಿಯ ಪಥವನ್ನು ಕಾಣುತ್ತಿದ್ದೇವಲ್ಲ. ಹಿಂದುತ್ವದ ಏಕೈಕ ರಾಷ್ಟ್ರವೆಂದು ಜಗತ್ತಿನ ಮುಂದೆ ಪ್ರಸ್ತುತವಾಗುತ್ತಿದ್ದೇವಲ್ಲ. ಇದು ನಮ್ಮ ಬದುಕಿನ, ನಮ್ಮ ಮಾನವತೆಯ ಸುಕೃತ ಕಾಲ ಅಲ್ಲವೇ? ಮನಸ್ಸು ಕೊಟ್ಟು ಗಂಭೀರವಾಗಿ ಆಲೋಚಿಸಿ ನೀವು ಎಲ್ಲರೂ ಯೋಚಿಸಲೇಬೇಕಾದ ಸಂಗತಿ ಇದಾಗಿದೆ. ಪ್ರೇಕ್ಷಕರೇ, ಮೋದಿ ಯುಗದ ವಿಕಸಿತ ಭಾರತದ ಅವಕಾಶ ಜಗತ್ತಿನ ಪ್ರತಿಯೊಂದು
ಪ್ರದೇಶಗಳನ್ನು, ದೇಶಗಳನ್ನು, ನೆಲವನ್ನು ಕಳ್ಳು ಬಳ್ಳಿಯ ರೀತಿಯಲ್ಲಿ ಬೆಸೆದುಕೊಳ್ಳುತ್ತಿದೆ. ಅದಕ್ಕೆ ಅಲ್ಲವೇ ಭಾರತೀಯರೇ ಶ್ರೀಗಂಧದ ನಮ್ಮ ನಾಡಿನ ಕನ್ನಡಿಗರೇ ನಾವು ಭಾರತೀಯರು ವಿಶ್ವದೆತ್ತರಕ್ಕೆ ಈ ಮೋದಿ ಯುಗದಲ್ಲಿ ಸನಾತನವನ್ನು ಜಗತ್ತಿಗೆ ಬೀರುತ್ತಾ ವಿಶ್ವನಾಯಕರಾಗುವ ರಹದಾರಿಯಲ್ಲಿ ಭದ್ರ ಹಾಗೂ ಚುರುಕಿನ ಹೆಜ್ಜೆ ಇಡುತ್ತಿರುವುದು ನೀವೇ ಒಮ್ಮೆ ಗಂಭೀರವಾಗಿ ಮತ್ತು ಮನಸಾರಿ ಯೋಚಿಸಿ ನೋಡಿ. ಇದನ್ನೇ ನಾವು ವಿಶ್ವ ಪ್ಲಸ್ ಟಿವಿ ತಂಡದವರು ನಿಮ್ಮ ಮುಂದೆ ವೈಯಕ್ತಿಕ ಚಿಂತನೆಗೆ ನೀಡುತ್ತಿರುವ ನ್ಯೂಸ್ ರಿವ್ಯೂ ಸುದ್ದಿಕತೆಯ ಪ್ರಮುಖ ಉದ್ದೇಶವಾಗಿದೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಲು ಮರೆಯದಿರಿ. ಪ್ರಿಯ ಪ್ರೇಕ್ಷಕರೇ, ಇದರ ಜೊತೆಗೆ ದಯವಿಟ್ಟು ಕೃಪೆ ಮಾಡಿ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಒತ್ತಿ ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸುತ್ತಾ ನಮ್ಮ ಈ ಮಾಧ್ಯಮ ಅಭಿಯಾನಕ್ಕೆ ಕೃಪೆ ಮಾಡಿ ಶಕ್ತಿ ತುಂಬಿ. ನಿಮ್ಮ ಸಹಕಾರವೇ ಮುಂದಿನ ಹೆಜ್ಜೆಯ ನಮ್ಮ ಪಾಲಿನ ಶಕ್ತಿಯಾಗಲಿದೆ. ನಮಸ್ಕಾರ. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರುವ ಮತ್ತೊಂದು ಕೋರಿಕೆ. ನ್ಯೂಸ್ ರಿವ್ಯೂ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.